ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಾತಾಡ್ತಾರೆ ಫ್ರೆಂಡ್ಸ್. ಇವತ್ತು ನಾನು ಬೆಳಗ್ಗೆನೇ ಒಂದು ಲಾಗ್ ಮಾಡ್ತಾಯಿದ್ದೀನಿ. ಏನಂದರೆ ಈ ತರಕಾರಿ ಸೊಪ್ಪು ಎಷ್ಟು ರೇಟ್ ಆಗಿದೆ ನೋಡಿ ಫ್ರೆಂಡ್ಸ್, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ತಂದಿರೋದು ನೋಡಿ ಫ್ರೆಂಡ್ಸ್, ಇದು ಬಂದು ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಒಂದು ಕಟ್ಟು ಬಂದು 40 ರೂಪಾಯಿ. ಇದು ನೋಡಿ ಸಬ್ಬಕ್ಕಿ ಸೊಪ್ಪು, ಇದು 40 ರೂಪಾಯಿ. ಅದು ಬಂದು 20 ರೂಪಾಯಿ. ಪಾಲಕ್ ಸೊಪ್ಪು ಫ್ರೆಂಡ್ಸ್, ನಾನು ಇವಾಗ ಪಾಲಕ್ ಸೊಪ್ಪು ಸಾಂಬಾರು ಮಾಡಬೇಕು. ಆಮೇಲೆ ಫ್ರೆಂಡ್ಸ್ ಪುದೀನ ನೋಡಿ, ಪುದೀನಾನು 30 ರೂಪಾಯಿ 40 ರೂಪಾಯಿ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಅರ್ಧನೇ ಮಾತ್ರ ತಂದಿರೋದು, ಯಾಕೆಂದರೆ ಮಿಲ್ಟ್ ಆಗುತ್ತೆ ಅಂತ. ಆಮೇಲೆ ಫ್ರೆಂಡ್ಸ್ ನೋಡಿ, ಇಷ್ಟು ಹೂವು ಬಂದು 50 ರೂಪಾಯಿ. ನಾನು ಮಾರಿಗೂಡು ತೊಗೊಂಡು ಬಂದಿದ್ದೀನಿ ಇದೊಂದು. ಆಮೇಲೆ ನೋಡಿ ಫ್ರೆಂಡ್ಸ್, ನಾನು ಮುಟ್ಕೊಳ್ಳೋಕ್ಕೆ ಅಂತ ಕನಕಾಂಬರದ ಹೂವು ತೊಗೊಂಡು ಬಂದಿದ್ದೀನಿ. ಗಾಳಿ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ, ಕನಕಾಂಬರದು ಒಂದು ಮೊಳ. ಆಮೇಲೆ ಫ್ರೆಂಡ್ಸ್ ಲೆಮನ್ ಬಂದು 20 ರೂಪಾಯಿಗೆ 3. ಬಿಸ್ಕೆಟ್ ಒಂದು ತಂದೆ, ಬ್ರೆಡ್ ತರಬೇಕು ಅಂತ. ಆಮೇಲೆ ಫ್ರೆಂಡ್ಸ್ ಇವತ್ತು ನಾನು ಫ್ರೈಡ್ ರೈಸ್ ಮಾಡ್ತೀನಿ. ಯಾವಾಗಲೂ ನಾನು ನಮ್ಮ ಮನೇಲಿರೋ ಪುಡಿನೇ ಹಾಕ್ತೀನಿ. ಇವತ್ತು ನೋಡೋಣ ಫ್ರೈಡ್ ರೈಸ್ ಪುಡಿ ಯಾವ ಥರ ಇರುತ್ತೆ ಅಂತ ಒಂದು ಫ್ರೈಡ್ ರೈಸ್ ಪುಡಿ ತಂದಿದ್ದೀನಿ ಫ್ರೆಂಡ್ಸ್. ಇದೆಷ್ಟು 20 ರೂಪೀಸು ಎಷ್ಟೋ ಗೊತ್ತಿಲ್ಲ, ನಾನು ಅದು ನೋಡಿಲ್ಲ. ಆಮೇಲೆ ಫ್ರೆಂಡ್ಸ್ ನೋಡಿ, ಸೌತೆಕಾಯಿ ಬಂದು 50 ರೂಪಾಯಿ 50 ರೂಪಾಯಿ ಕೆಜಿ, 40 ಅನ್ಕೋತೀನಿ. ಗೆಣಸು ಬಂದು 60 ರೂಪಾಯಿ ಕೆಜಿ. ಬೀನ್ಸು ನೋಡಿ 1/4 ಕೆಜಿ ತಂದೆ. ಮತ್ತು ಕ್ಯಾರೆಟು, ಮೂಲಂಗಿ. ಕ್ಯಾರೆಟು ಮನೇಲಿ ಸ್ವಲ್ಪ ಇದೆ, ಅದಕ್ಕೋಸ್ಕರ ನಾನು ಒಂದೊಂದೇ ತೊಗೊಂಡು ಬಂದಿದ್ದೀನಿ. ಮೂಲಂಗಿನೂ ಅಷ್ಟೇ, ಯಾಕೆ ಅದು ಬೆಂಡಾಗುತ್ತೆ ಮೂಲಂಗಿ ನಾವು ಜಾಸ್ತಿ ದಿವಸ ಇಟ್ಟರೆ. ಆಮೇಲೆ ಫ್ರೆಂಡ್ಸ್ ಇದು ಮಿಲ್ಕ್ ತೊಗೊಂಡು ಬಂದೆ, ಅರ್ಧ ಲೀಟ್ರ್. ಆಲ್ರೆಡಿ ಕಾಫಿ ಆಯಿತು ನಂದು. ಈಗ ಮಿಲ್ಕು ಕಾಯಿಸಿಡೋಕ್ಕೆ ಸಾಯಂಕಾಲ. ಆಮೇಲೆ ಒಂದು ನೋಡಿ ಜೀರಿಗೆ ತೊಗೊಂಡು ಬಂದೆ, 40 ರೂಪಾಯಿ ಪ್ಯಾಕೆಟ್ ಜೀರಿಗೆ. ಹೂವು ಫ್ರೆಂಡ್ ಬಂದು ತುಂಬ ಚೆನ್ನಾಗಿರುತ್ತೆ. ಇದು ಮಾರಿಗೋಲ್ಡು 2 ದಿವಸ ಆದರೂ ಬಾಡಲ್ಲ. ಯಾಕೆಂದರೆ ನಾನು ಇವತ್ತು ಹೂವು ಇದೆ ಸ್ವಲ್ಪ, ಅದನ್ನೇ ಮುಡಿಸ್ತೀನಿ. ಇದು ಬಂದು ಫ್ರೆಂಡ್ಸ್ ನಾನು ನಾಳೆ ಫ್ರೈಡೇಗೆ ತೊಗೊಂಡು ಬಂದಿರೋದು, ಫ್ರೈಡೇ ಮುಡ್ಸೋಕ್ಕೆ ತೊಗೊಂಡು ಬಂದಿರೋದು. ಯಾಕಂದರೆ ಬೆಳಗ್ಗೆನೇ ನಾನು ಹೋಗೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ನಾನು ಫ್ರೆಂಡ್ಸ್ ನೋಡಿ ಫ್ರೈಡೇಗೋಸ್ಕರ ಹೂವು ತೊಗೊಂಡು ಬಂದಿದ್ದೀನಿ. ನಾನು ಬೆಳಗ್ಗೆ ಹೋಗಿ ಇವಾಗಲೇ ಹೋಗಿ ಬಂದಿದ್ದೀನಿ, ಇಲ್ಲೇ ಮನೆ ಹತ್ರನೇ ಹಂಗೆ ಫ್ರೆಂಡ್ಸ್. ನಾನೇನೆಲ್ಲೂ ಮಾರ್ಕೆಟ್ಗೆ ಹೋಗಿಲ್ಲ. ಇದು ಏಲಕ್ಕಿ ತಂದೆ, ಒಂದು ಪ್ಯಾಕೆಟ್. ಪಾಯಸ ಮಾಡೋಣ, ಹೆಸರುಬೇಳೆ ಪಾಯಸ. ಎದೆ ನೋವಿಗೆ ತುಂಬ ಒಳ್ಳೆಯದು ಅಂತ. ಆಮೇಲೆ ಫ್ರೆಂಡ್ಸ್ ಬಟಾಣಿ ಅಂತೂ ಮಾತಾಡ್ಸೋ ಹಾಗಿಲ್ಲ, 80 ರೂಪಾಯಿ ಕೆಜಿ ಆಗಿದೆ. ಅದಕ್ಕೋಸ್ಕರ ನಾನು ಒಂದು 10 ರೂಪೀಸಿಗೆ ತೊಗೊಂಡು ಬಂದೆ. ಯಾಕಂದರೆ ಫ್ರೈಡ್ ರೈಸ್ಗೆ ಸ್ವಲ್ಪನೇ ಸಾಕು ಅಂತ. ನಾನು ಆಲ್ರೆಡಿ ರೈಸು ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ದೋಸೆ ಹಿಟ್ಟು ಇತ್ತು, ಸ್ವಲ್ಪನೇ ದೋಸೆ ಮಾಡಿದ್ದೀನಿ. ಯಾಕಂದರೆ ನಾವು ರಾತ್ರಿಯಲ್ಲೂ ಒಂದು 4 ದೋಸೆ ಮಾಡ್ಕೊಂಡು ತಿಂದಿದ್ದು ಅಂತ. ಫ್ರೆಂಡ್ಸ್ ಸೊಪ್ಪು ನೋಡಿ, ನಾನು ಯಾವಾಗಲೂ ಸೊಪ್ಪು ಫ್ರೆಂಡ್ಸ್ ಫುಲ್ ತರಲ್ಲ, ನಾನು ತರೋದೇ ಅರ್ಧ ಕಟ್ಟು. ಯಾಕೆ ಗೊತ್ತಾ, ಫುಲ್ ತಂದರೆ ಜಾಸ್ತಿ ಆಗುತ್ತೆ. ಆಮೇಲೆ ಒಂದೇ ತರಬೇಕು, ಅದಕ್ಕೋಸ್ಕರ ನೋಡಿ. ಇದು ಸಬ್ಬಕ್ಕಿ ಸೊಪ್ಪು ಮಾತ್ರ ತುಂಬ ಚೆನ್ನಾಗೈತೆ ಇವತ್ತು ನೋಡಿ. ಇದು ಒಂದಲ್ಲ ಕಟ್ಟಿದ್ದಾರೆ, ಇದು ಅರ್ಧ ಕಟ್ಟು ತೊಗೊಂಡು ಬಂದೆ, 20 ರೂಪಾಯಿ. ಅದು ಬಂದು ಪಾಲಕ್ ಸೊಪ್ಪು. ಇವಾಗ ಸಾಂಬಾರಿಗೆಲ್ಲನೂ ಬಿಡಿಸಿರ್ಬೇಕು. ಇದು ಪುದೀನ ಇರಲಿ ಅಂತ ತೊಗೊಂಡು ಬಂದೆ, ಮನೇಲಿ ಏನಕ್ಕಾದ್ರೂ ಚಟ್ನಿಗೆ ಯಾವುದಕ್ಕಾದ್ರೂ ಬೇಕಲ್ಲ, ಅದಕ್ಕೋಸ್ಕರ ನಾನು ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಮಾರ್ನಿಂಗ್ ಹೋಗಿ ಇಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಮಾರ್ನಿಂಗ್ ಅಂದರೆ ಇವಾಗ ಎಷ್ಟು ಟೈಮು, ಅಲ್ಲೇ 8:30 ಆಯಿತು. ಕಾಫಿ ಆಯಿತು. ಇವತ್ತು ನಾನು ಕ್ಲಾಸ್ಗೆ ಹೋಗಂಗಿಲ್ಲ, ರಜೆ ಹಾಕಿದ್ದೀನಿ. ನಂದು PF ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನಾನು ನಮ್ಮ ಆಫೀಸ್ ಹತ್ರ ಹೋಗ್ಬೇಕು. ಫಸ್ಟ್ ಕೆಲಸ ಮಾಡ್ತಾಯಿದ್ನಲ್ಲ, ಅಲ್ಲಿಗೆ ಹೋಗಬೇಕು. ಅದಕ್ಕೋಸ್ಕರ ನಾನು ಇವತ್ತು ಕ್ಲಾಸ್ಗೆ ಹೋಗ್ತಾಯಿಲ್ಲ ನೋಡಿ ಫ್ರೆಂಡ್ಸ್. ಪಪ್ಪಾಯಿ ಇರಲಿಲ್ಲ ಅಲ್ಲಿ, ಮಾಮೂಲಿ ಹಣ್ಣಿತ್ತು ಮನೇಲಿ, ಹಂಗಾಗಿ ನಾನು ತರಲಿಲ್ಲ. ಈಗ ನಾನು ಹೂವು ಎಲ್ಲ ಇವತ್ತೇ ತಂದಿದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟು ಹೋಗಿ ನಾನು ತಗೊಂಡು ಬಂದಿದ್ದೀನಿ. ನಾನು ಇನ್ನು ತರಕಾರಿ ಏನೇ ತರಬೇಕು ಅಂದರೂ ನಮ್ಮ ಮನೇಲಿ ನಾನೇ ಹೋಗೋದು. ಇದು ಬಂದು ಮಿಲ್ಕ್ ಇವಾಗ ಕಾಯಕ್ಕಿರ್ತೀನಿ. ಆದರೆ ಇದು ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ಪುದೀನ ಏನಂದರೆ ಗೊತ್ತಾ, ಇದನ್ನು ನಾವು ಜಾಸ್ತಿ ಯೂಸ್ ಮಾಡಿದ್ರೆ ಫ್ರೆಂಡ್ಸ್ ಅದರಲ್ಲಿ ಗ್ಯಾಸ್ಟ್ರಿಕ್ ಬರೋಲ್ಲ. ಪುದೀನ ಚಟ್ನಿ ಒಂದು ರೆಸಿಪಿ ನಾನು ಯಾವಾಗಾದರೂ ಮಾಡಿ ಹಾಕ್ತೀನಿ ಫ್ರೆಂಡ್, ಅದು ತುಂಬ ಚೆನ್ನಾಗಿರುತ್ತೆ ಪುದೀನ ಚಟ್ನಿ. ಅದು ಒಬ್ಬೊಬ್ಬರು ಸೀದೆ ತಿಂತಾರೆ, ನಾವೆಲ್ಲ ಎಣ್ಣೆಲಿ ಹುರಿದೇ ಮಾಡೋದು. ಅದನ್ನು ಯಾವಾಗಾದರೂ ನಿಮ್ಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ನಾನೀಗ ಇವತ್ತು ಇಷ್ಟು ತಂದಿದ್ದೀನಿ. ಅದು ಈ ಸೊಪ್ಪು ಹಂಗೆ ಇವತ್ತೇ ಕಾಳು ಬೇಯಿಸಿ ಮಾಡ್ತಾಳೆ ನಮ್ಮ ಮಗಳು. ಅದು ಇದೆರಡು ಇವಾಗ ನಾನು ಮಾಡಲ್ಲ, ನಾನು ಸಾಂಬಾರು ಮಾಡ್ತೀನಿ, ಫ್ರೈಡ್ ರೈಸ್ ಮಾಡ್ತೀನಿ. ಮಿಕ್ಕಿದ ಅವಳು ಮಾಡ್ತಾಳೆ ಆಮೇಲೆ ನೋಡಿ ಫ್ರೆಂಡ್ಸ್. ಗೆಣಸು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು, ಅದಕ್ಕೆ ತಗೊಂಡು ಬಂದೆ. ಓಕೆ ಫ್ರೆಂಡ್ಸ್, ನಾನು ಬೆಳಗ್ಗೆನೇ ಎದ್ದು ಏನೇನು ಮಾಡಿದೆ ಅಂತ ತೋರ್ಸೋಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.